ಇವತ್ತು ಬೀದರ್ ನಗರದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸತತ 2 ತಾಸುಗಳ ಕಾಲ ಸುರಿದ ಭಾರೀ ಮಳೆಗೆ ಬೀದರ್ ಕ್ರಮೇಣ ಜಲಾವೃತಗೊಂಡಿದ್ದು ಜನಸಂಚಾರ ಅಸ್ತವ್ಯಸ್ತವಾಗಿತ್ತು. ಮಳೆಯಿಂದಾದ ಅವಾಂತರ, ಸಾರ್ವಜನಿಕರು ಅನುಭವಿಸುತ್ತಿರುವ ತೊಂದರೆಯ ಬಗ್ಗೆ ರಸ್ತೆಗಿಳಿದು ತೇಜಸ್ ನ್ಯೂಸ್ ತಂಡ ಸಂಪೂರ್ಣ ದೃಶ್ಯಾವಳಿ ಸೆರೆ ಹಿಡಿದಿದೆ. ಬಹುತೇಕ ಎಲ್ಲಾ ರಸ್ತೆಗಳು ಕೆರೆಗಳಂತಾಗಿ ಪರಿಣಮಿಸಿದ್ದು, ನೌಕರಿ ಮುಗಿಸಿಕೊಂಡು ಶಾಲೆ ಕಾಲೇಜಿನಿಂದ ಬರುವ ವಿದ್ಯಾರ್ಥಿಗಳು ಮಳೆಯಲ್ಲಿ ಸಿಲುಕಿ ಜಲಾವೃತಗೊಂಡಿರುವ ರಸ್ತೆಯಲ್ಲಿ ಸಂಚರಿಸಲು ತೊಂದರೆಗೀಡಾಗಿದ್ದಾರೆ. ಕ್ರಮೇಣ ವಾಹನ ಅರ್ಧದಷ್ಟು ನೀರಲ್ಲಿ ಮುಳುಗಿರುವುದು, ಮಳೆಯಲ್ಲಿ ಛತ್ರಿ ಹಿಡಿದು ನಡೆಯುವವರ ಮೊಳಕಾಲಿನ ಸ್ವಲ್ಪ ಕೆಳಗೆ ಮಳೆ ನೀರು, ಕಾರಿನಲ್ಲಿರುವವರು ಹಾಗೋ ಹೀಗೋ ಜಲಾವೃತಗೊಂಡ ರಸ್ತೆಯಲ್ಲಿ ಸಂಚರಿಸಿದ್ದಾರೆ. ಆದರೆ ಕಾರು ಚಾಲಕನ ಕಾರಿನ ರಭಸಕ್ಕೆ ಅಕ್ಕಪಕ್ಕ ಅಥವಾ ಕಾರಿನ ಹಿಂದೆ ಮುಂದೆ ನಡೆಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರ ಪಾದಚಾರಿಗಳ ಮೈಮೇಲೆ ಮಳೆ ನೀರು ಸಿಡಿಸಿಕೊಂಡೇ ಮನೆ ಸೇರಿದ್ದಾರೆ. ಇವತ್ತು ಜನರು ವರುಣನ ಆರ್ಭಟಕ್ಕೆ ತೀರಾ ತೊಂದರೆ ಅನುಭವಿಸಿದಂತೂ ನಿಜ. ಆದರೆ ಇದಕ್ಕೆಲ್ಲ ನಗರಸಭೆಯವರ ನಿರ್ಲಕ್ಷ್ಯವೂ ಕೂಡ ಕಾರಣ ಅಂತ ಜನರು ಗೋಳು ಹೊಡಿತಾ ಇದ್ದಾರೆ. ಇನ್ನೊಂದೆಡೆ ಜನರು ಪೌರಾಡಳಿತ ಸಚಿವರ ತವರು ಕ್ಷೇತ್ರದಲ್ಲಿಯೇ ಈ ವ್ಯವಸ್ಥೆನ ಇದೆಂತಹ ದುರ್ದೈವ ಅಂತ ಜನರು ಪೌರಾಡಳಿತ ಸಚಿವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಕೋಟಿ ಲೆಕ್ಕದಲ್ಲಿ ಅಭಿವೃದ್ಧಿ ಕೆಲಸ, ರಸ್ತೆ, ಒಳಚರಂಡಿ ಕಾಮಗಾರಿ, ಹೈಟೆಕ್ ಬೀದರ್ ಮಾಡ್ತೀವಿ ಅಂತ ಹೇಳುವ ರಹೀಂ ಖಾನ್ ಅವರು ಎಲ್ಲಿದ್ದಾರೆ? ಒಂಚೂರು ಬೀದರ್ ಜನರ ಪಾಡು ನೋಡಿ ಅಂತಿದ್ದಾರೆ ಜನರು. ರಸ್ತೆ ಕಾಮಗಾರಿ, ಒಳಚರಂಡಿ ಕಾಮಗಾರಿಗಳು ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕವಾಗಿ ಮಾಡಿದರ ಪರಿಣಾಮವಾಗಿ ಇವತ್ತು ಮಳೆ ನೀರು ಹರಿವು ಆಗದೆ ರಸ್ತೆ ಮೇಲೆಯೇ ನಿಲ್ತಾ ಇದೆ. ಮಳೆ ನಿಂತು 1 ತಾಸು ಕಳೆದರೂ ಕೂಡ ಕೆಲವು ಕಡೆ ರಸ್ತೆ ಮೇಲೆಯೇ ಮಳೆ ನೀರು ನಿಲ್ತಾ ಇದೆ. ಇದಕ್ಕೆಲ್ಲ ಯಾರು ಹೊಣೆ ಅಂತಿದ್ದಾರೆ. ಕೋಟಿ ಲೆಕ್ಕದ ಅಭಿವೃದ್ಧಿ ಕೆಲಸ ಇವತ್ತು ಪೋಲಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ಈ ದೃಶ್ಯಾವಳಿಗಳೇ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತಿದ್ದಾರೆ ಜನರು. 2 ತಾಸು ಸುರಿದ ರಭಸದ ಭಾರೀ ಮಳೆಗೆ ಬೀದರ್ನ ಶಿವನಗರ, ಹಳೆ ಆರ್ಟಿಒ ರಸ್ತೆ ಮಾರ್ಗ, ಕೆಬಿ ರಸ್ತೆ ಮಾರ್ಗದ ಹನುಮಾನ್ ಮಂದಿರ ಹತ್ತಿರ, ಕೆಬಿ ಮುಂಭಾಗ, ಚೌರಸ್ತಾ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನೂ ಮುಂದೆ ಬಂದರೆ ಜಿಲ್ಲಾಧಿಕಾರಿ ಕಚೇರಿಯಾಗಿರಬಹುದು, ನಗರಸಭೆ ಮುಂಭಾಗದಲ್ಲಿ, ಕನ್ನಡಾಂಬೆ ವೃತ್ತ, ಬ್ರಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ, ಜೊತೆಗೆ ಬ್ರಿಮ್ಸ್ ಆಸ್ಪತ್ರೆ ಹೋಗುವ ರಸ್ತೆ ಮಾರ್ಗ, ನಯಾ ಕಮಾನ್ ಹತ್ತಿರ, ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಇಂದ ಶಹಾಪುರ್ ಗೇಟ್ ವರೆಗೂ ಹೋಗುವ ರಸ್ತೆ ಮಾರ್ಗವಂತೂ ಹೇಳತೀರದಾಗಿದೆ. ನಗರ ಪ್ರದೇಶಗಳಲ್ಲಿ ಜನರು ಕೇವಲ ಮಳೆ ನೀರಿನ ಅವಾಂತರ ಎದುರಿಸುತ್ತಿದ್ದಾರೆ. ಆದರೆ ಶಹಾಪುರ್ ಗೇಟ್ ರಸ್ತೆ ಮಾರ್ಗದಲ್ಲಿ ಮಳೆ ನೀರು, ನಾಲಿ, ಒಳಚರಂಡಿ ನೀರು ಸೇರಿದ್ದು ಇಡೀ ಡ್ರೈನೇಜ್ ನೀರು ರಸ್ತೆ ಮೇಲೆ ಹರಿತಾ ಇದೆ. ನಾಲಿ, ಡ್ರೈನೇಜ್, ಹೊಲಸು ನೀರಿನಲ್ಲಿ ಜನರು ಎದ್ದು ಬಿದ್ದು ಮನೆ ಸೇರ್ತಾ ಇದ್ದಾರೆ. ಮೈಲೂರು ಆಗಿರಬಹುದು, ಗುಂಪಾ, ಹಾರೂರ್ಗೇರಿ, ನಯಾ ಕಮಾನ್ ಮುಂದಿನ ರಸ್ತೆ ಆಗಿರಬಹುದು, ಬಸವೇಶ್ವರ ವೃತ್ತ, ಬೊಮ್ಮಗುಂಡೇಶ್ವರ ವೃತ್ತ ಹತ್ತಿರ ಇರತಕ್ಕಂಥ ಅಂಡರ್ ಬ್ರಿಡ್ಜ್ ಆಗಿರಬಹುದು. ಹೀಗೆ ಬೀದರ್ ತುಂಬೆಲ್ಲ ಜಲಾವೃತ ಆಗಿದ್ದು, ಕೆಲವು ಕಡೆ ಮಳೆ ನೀರು ಅಂಗಡಿ ಮುಗ್ಗಟ್ಟು ಮನೆ ಸೇರ್ತಾ ಇದ್ರೆ, ಇನ್ನೂ ಕೆಲವು ಕಡೆ ತೆಗ್ಗು ಗುಂಡಿಯ ಅರಿವಿಲ್ಲದ ಜನರು ಗಾಡಿ ಮೇಲಿಂದ ಬಿದ್ದು ಎದ್ದು ಬಿದ್ದು ಓಡಾಡ್ತಾ ಇದ್ದಾರೆ. ರಹೀಂ ಖಾನ್ ಪೌರಾಡಳಿತ ಸಚಿವರಾಗಿ 2.5 ವರ್ಷ ಪೂರೈಸಿದೆ. ಇದೆಲ್ಲವೂ ವ್ಯವಸ್ಥಿತವಾಗಿ ಸುಧಾರಣೆ ಆಗುವುದಾದರೂ ಯಾವಾಗ ಎನ್ನುತ್ತಿದ್ದಾರೆ ಬೀದರ್ ಜನರು.